ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಟ್ವೀಟ್ ಅನ್ನು ಮಾಡಿದೆ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಅಡ್ಡಿಯಾಗದಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಗ್ಯಾಸ್ ಸಿಲಿಂಡರ್ ಪೂರೈಕೆ ಯಥಾಸ್ಥಿತಿ ಕಾಪಾಡಲು ಸಮಿತಿ ರಚನೆ ಮಾಡಲಾಗಿದೆ. ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪಾದನೆಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ತೈಲ ಸಂಸ್ಕರಣಾ ಘಟಕಗಳಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಗ್ಯಾಸ್ ಬುಕ್ಕಿಂಗ್ಗೆ 25 ದಿನಗಳನ್ನು ನಿಗದಿ ಮಾಡಿದ್ದೇವೆ. ಗ್ಯಾಸ್ ಅಕ್ರಮ ದಾಸ್ತಾನು ಕಾಳಸಂತೆ ಮಾರಾಟ ತಡೆಯಲು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಈ ಟ್ವೀಟನ್ನು ಮಾಡಿದೆ. ನೋಡ್ತಾ ಇದ್ದೀವಿ. ಯಾಕೆಂದರೆ ಅಕ್ರಮ ಫಿಲ್ಲಿಂಗ್ ಕೂಡ ನಡೀತಾ ಇದೆ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇನ್ನು ಗ್ಯಾಸ್ ಬುಕ್ಕಿಂಗ್ಗೆ 25 ದಿನಗಳನ್ನು ನಿಗದಿ ಮಾಡಿದ್ದೇವೆ. ಅಷ್ಟರೊಳಗಡೆ ಮಾಡಬೇಕು. ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪಾದನೆಗೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಪೂರೈಕೆ ಯಥಾಸ್ಥಿತಿ ಕಾಪಾಡೋಕೆ ಒಂದು ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಲಾಗಿದೆ ಅಂಥೇಳಿ ಈಗ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಇಲಾಖೆಯವರು ಟ್ವೀಟ್ ಮಾಡೋ ಮೂಲಕ ಒಂದು ಸಮಾಧಾನಕರ ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಬೇಕಾಗಿರೋದು ಅಗತ್ಯಕ್ಕೆ ತಕ್ಕಂತೆ ಅವರ ಬೇಡಿಕೆಯನ್ನು ಪೂರೈಸಬೇಕು ಅಷ್ಟೇ. ಈಗ ಹೋಟೆಲ್ಗಳವರು ಹೇಳ್ತಾ ಇದ್ದಾರೆ ನಮಗೆ ಇವತ್ತಿಗೆ ಖಾಲಿ ಆಗಿಬಿಡುತ್ತೆ ಅಂತ. ಹಾಗಾದರೆ ಬೆಳಗಿನ ಕಥೆಯನ್ನು ನಾಳೆಯಿಂದ ಏನು ಹೋಟೆಲ್ ಉದ್ಯಮ ಬಂದ ಕಂಪ್ಲೀಟು. ಈಗ ರೇಟ್ ಜಾಸ್ತಿ ಆಗಿದೆ ಅನ್ನೋದು ಒಂದು ಕಡೆ ಕೊರಗಿದ್ರೆ ಗ್ಯಾಸ್ಗಳೇ ಸಿಗ್ತಾ ಇಲ್ವಲ್ಲ, ಅಭಾವ ಸೃಷ್ಟಿಯಾಗಿಬಿಟ್ಟಿದೆ. ಈಗ ಈ ಟ್ವೀಟನ್ನು ನೋಡ್ತಾ ಇದ್ದರೆ ಕೆಲವರು ಸಮಾಧಾನ ಪಡ್ಕೊಳ್ಬೇಕು. ಇನ್ನು ಅದು ಯಾವಾಗ ಬೇಡಿಕೆ ಈಡೇರುತ್ತೋ ಅಂಥೇಳಿ ಕಾಯ್ದುಕೊಂಡು ಕೂತ್ಕೋಬೇಕು. ಬಂದಾಗಲೇ ನಿಜ ಅಂತ ಒಪ್ಕೊಳ್ಬೇಕು.